ಶ್ರೀ ಉರ್ಕುಂದು ಈರಣ್ಣ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಕೌತಾಳಂ ಮಂಡಲದ ಉರ್ಕುಂದ ಗ್ರಾಮದಲ್ಲಿ ನೆಲೆಸಿರುವ ಈ ಸ್ವಾಮಿ ಅತ್ಯಂತ ಜಾಗೃತಕ ದೈವ. ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣದ ಲಕ್ಷಾಂತರ ಭಕ್ತರು ಆರಾಧ್ಯ ದೈವವಾಗಿರುವ ಈ ಕ್ಷೇತ್ರ ಹರಿಹರರ ಸಮನ್ವಯಕ್ಕೆ ಹೆಸರಾಗಿದೆ. ಈ ಸ್ವಾಮಿ ನರಸಿಂಹ ಅವತಾರ. ಇಲ್ಲಿನ ದೈವವನ್ನು ಭಕ್ತರು ಶ್ರೀ ನರಸಿಂಹ ಸ್ವಾಮಿಯ ಶಾಂತ ಸ್ವರೂಪವೆಂದು ನಂಬುತ್ತಾರೆ. ಹಿರಣ್ಯಕಶಿಪುವು ಸಂಹರಿಸಿದ ನಂತರ ಉಗ್ರ ರೂಪದಲ್ಲಿದ್ದ ನರಸಿಂಹನು ಇಲ್ಲಿನ ಪವಿತ್ರ ಪರಿಸರದಲ್ಲಿ ಈರಣ್ಣನಾಗಿ ಶಾಂತನಾದನೆಂಬ ಪ್ರತೀತಿ ಇದೆ. ಈ ಕ್ಷೇತ್ರದ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ನಿರ್ದಿಷ್ಟ ವಿಗ್ರಹಕ್ಕಿಂತ ಹೆಚ್ಚಾಗಿ ಬೃಹತ್ ಅಶ್ವತ್ಥಮರ ವೃಕ್ಷವನ್ನೇ ಅಂದ್ರೆ ಪೀಪಲ್ ಟ್ರೀಯನ್ನೇ ಸ್ವಾಮಿಯ ರೂಪವೆಂದು ಪೂಜಿಸಲಾಗುತ್ತದೆ. ಈ ಮರದ ಕೆಳಗಡೆ ಸ್ವಾಮಿಯು ನೆಲೆಸಿದ್ದಾನೆ ಎಂಬುದು ಭಕ್ತರ ಗಾಢ ನಂಬಿಕೆ. ಇನ್ನು ಈ ಕ್ಷೇತ್ರದಲ್ಲಿ ವೈಷ್ಣವ ಸಂಪ್ರದಾಯ ಅಂದ್ರೆ ನರಸಿಂಹ ಮತ್ತು ಶೈವ ಸಂಪ್ರದಾಯ ಅಂದ್ರೆ ವೀರಭದ್ರ ಈರಣ್ಣ ಈ ಸಂಪ್ರದಾಯಗಳ ಸಮಾಗಮನವಾಗಿದೆ. ಇಲ್ಲಿನ ಪೂಜಾ ವಿಧಿವಿಧಾನಗಳು ಎರಡೂ ಪದ್ಧತಿಯಲ್ಲಿ ನಡೆಯುತ್ತವೆ. ಇನ್ನು ಹೇಳ್ಬೇಕಂದ್ರೆ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ. ಶ್ರಾವಣ ಮಾಸದ ಸೋಮವಾರಗಳಂದು ಲಕ್ಷಾಂತರ ಜನ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಇನ್ನು ಈ ಸ್ವಾಮಿಗೆ ನೈವೇದ್ಯ ಅಂದರೆ ಸ್ವಾಮಿಗಳು ಪೂಜೆ ಸಲ್ಲಿಸಿ ಅಲ್ಲಿಯೇ ಅಡಿಗೆ ಮಾಡಿ ನೈವೇದ್ಯ ಅರ್ಪಿಸುವ ಇಲ್ಲಿನ ಒಂದು ಸಂಪ್ರದಾಯವಿದೆ. ಈರಣ್ಣ ಸ್ವಾಮಿಯ ದರ್ಶನದಿಂದ ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಪೀಡೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ರೈತರು ಮತ್ತು ಜಾನುವಾರುಗಳು ಆರೋಗ್ಯಕ್ಕಾಗಿ ಇಲ್ಲಿ ವಿಶೇಷ ಹರಕೆ ಸಲ್ಲಿಸುತ್ತಾರೆ. ಈ ಕ್ಷೇತ್ರವು ಆದೋನಿಯಿಂದ ಸುಮಾರು 25 ಕಿಲೋಮೀಟರ್ ಇದೆ. ನಿಮಗೆ ಫುಲ್ ಡೀಟೇಲ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.